ಅಮ್ಮ, ನಿನಗ್ ಬುದ್ಧಿ ಇದ್ಯಾ? ನಾನ್ ಇಷ್ಟಪಟ್ಟಿದ್ ಮಿತ್ರನ ಬಿಟ್ಟು ವಿವೇಕ್ ಬಗ್ಗೆ ಯೋಚನೆ ಮಾಡು ಅಂತಿದ್ಯಾ? ಬುದ್ಧಿ ಇಲ್ದೇ ಇರೋದು ನಿನಗೆ, ಅದಕ್ಕೆ ಇನ್ನೂ ಮದ್ವೆ ಆಗಿರೋ ಮಿತ್ರನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಅಲ್ಲಿ ಭಾಗ್ಯ ಮಿತ್ರ ಹನಿಮೂನ್ ಕೂಡ ಹೋಗ್ ಬಂದ್ರು. ನಿನಗ್ಯಾಕೆ ಬೇಕು ಬೇರೆಯವ್ರ ಎಂಜ್ಲು? ಮತ್ ನೀನ್ ಹೇಗ್ ಮದ್ವೆ ಆಗ್ತೀಯ? ಅದೇ ನಾನು ಹೇಳ್ದ ಹಾಗೆ ವಿವೇಕ್ನ ಪ್ರೀತಿಲ್ ಬೀಳ್ಸಿ ಮದ್ವೆ ಅದೇ ಅನ್ಕೋ, ಆ ಮನೆ ಸೊಸೆ ಆಗಬಹುದು. ಅವ್ರ ಆಸ್ತಿಗೆ ಅರ್ಹಳಾಗ್ತೀಯ ನೀನು. ಬೇಕಾದ್ರೆ ಆಗ ನೀನ್ ಭಾಗ್ಯನ್ ಮೇಲೆ ಸೇಡ್ ತೀರ್ಸ್ಕೋಬಹುದು. ಅಲ್ಲಿ ತನಕ ಅವಸರ ಮಾಡದೆ ಎಲ್ರ ಜೊತೆ ಒಳ್ಳೆಯವಳಾಗಿರು. ಆ ಭಾಗ್ಯನ್ ಜೊತೆ ನೀನ್ ಕ್ಲೋಸ್ ಆಗಿದ್ರೆ ವಿವೇಕ್ನ ಪ್ರೀತಿಲ್ ಬೀಳ್ಸೋದು ಈಸಿ ಆಗುತ್ತೆ. ಆದ್ರೆ ಅಮ್ಮ, ವಿವೇಕ್ನ ನಾನ್ ಮದ್ವೆ ಆಗೋದು ಹೇಗೆ? ಮಿತ್ರನ್ನೇ ಅಲ್ವಾ ನಾನು ಇಷ್ಟಪಟ್ಟಿದ್ದು. ನೋಡು ಬೇಬಿ, ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋದ್ವಾ ಕಾರಲ್ಲಿ ಹೋದ್ವಾ ಅನ್ನೋದಲ್ಲ ಪಾಯಿಂಟು. ನಮ್ಮ ಹರಕೆ ತೀರ್ತಾ ಇಲ್ವಾ ಅನ್ನೋದೇ ಮುಖ್ಯ. ಮುಂದೆ ನೀನು ಆ ಮನೆ ಸೊಸೆ ಆಗ್ಬೇಕು ಅಂದ್ರೆ ನೀನ್ ಮದ್ವೆ ಆಗ್ಬೇಕು. ಅದು ಯಾರ ಜೊತೆ ಆದ್ರೆ ಏನು, ನಮ್ಗೆ ಆಸ್ತಿ ಮುಖ್ಯ. ಅರ್ಥ ಆಯ್ತಾ? ಮಿತ್ರ ಈಗ ಚೆನ್ನಾಗಿದ್ದಾನೆ ರಾವ್ ಅವ್ರೆ, ಡೋಂಟ್ ವರಿ. ಓಕೆ, ಮನೆಗೆ ಬಂದಿದ್ದಾನೆ, ಇಡ್ತೀನಿ. ಏನ್ ದೊಡ್ಡಪ್ಪ, ಫೋನಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದೀರಲ್ಲ? ಗೊತ್ತಿರೋರು ಫ್ರೆಂಡ್ಸ್ ಎಲ್ಲಾರು ಮಿತ್ರ ಈಗ ಹೇಗಿದ್ದಾನೆ ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಮಾತಾಡಿಸ್ಲೇಬೇಕಲ್ವಾ? ದೊಡ್ಡಪ್ಪ, ನೀವು ಫೋನಲ್ಲಿ ಜಾಸ್ತಿ ಮಾತಾಡೋದು ನಿಮಗೆ ಒಳ್ಳೇದಲ್ಲ. ಈ ಫೋನ್ ವಿಷಯದಲ್ಲಿ ಮುಳುಗಿ ಈ ಟ್ಯಾಬ್ಲೆಟ್ ತಗೊಳ್ಳದೆ ಮರ್ತೋಗಿದ್ದೀರಾ. ಈ ವಿಷಯ ದೊಡ್ಡಮ್ಮಂಗೆ ಗೊತ್ತಾಯ್ತು ಅಂದ್ರೆ ಫೀಲು ಆಗ್ತಾರೆ, ಫೈರು ಮಾಡ್ತಾರೆ. ಬೇಕಾಯ್ತು. ಹೌದೌದು, ಬೇಡ ಸುಮ್ಮನೆ ಇರು. ಕುಡಿಲಿ. ಡಾಕ್ಟರ್ ನಿಮಗೂ ಕೂಡ ಸ್ವಲ್ಪ ದಿನ ರೆಸ್ಟ್ ಮಾಡಿ ಅಂತ ಹೇಳಿದಾರಲ್ವಾ? ಅತ್ಗೆ, ಮೊದ್ಲೇ ಕಡೆ ಬನ್ನಿ. ಡಾಕ್ಟರ್ ಅಂದಿದ ತಕ್ಷಣ ನೆನಪಾಯ್ತು, ಡಾಕ್ಟರ್ ಬಾಲಾಜಿ ಅವ್ರನ್ನ ಒಂದ್ಸರಿ ಮನೆಗೆ ಬಂದು ಮಿತ್ರನ ಚೆಕಪ್ ಮಾಡಿ ಅಂತ ಹೇಳಿದ್ದೆ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಹಲೋ ಬಾಲಾಜಿ ಅವರೇ, ಎಲ್ಲಿದ್ದೀರಾ? ಸರ್, ಆನ್ ದಿ ವೇ ಇದ್ದೀನಿ, ಬರ್ತಾ ಇದ್ದೀನಿ. ಹೌದಾ, ಸರಿ ಬನ್ನಿ. ಡ್ಯಾಡ್, ಈಗ ನಾನು ಹುಷಾರಾಗಿದ್ದೀನಲ್ವಾ? ಮತ್ತೆ ಡಾಕ್ಟರ್ ಯಾಕೆ ಬರ್ತಿದ್ದಾರೆ? ಏನು, ನೀ ಹುಷಾರಾಗಿದ್ಯಾ? ಹಾಗಾದ್ರೆ ಈಗ್ಲೇ ಎದ್ ನಡೀತ್ಯಾ?
ಡ್ಯಾನ್ಸ್ ಮಾಡ್ತೀಯಾ? ಹೇಳು. ಹಾಗಲ್ಲ ಅಜ್ಜಿ. ಮಿತ್ರ ಕೂಲ್, ನೀನ್ ಬೇಗ ಹುಷಾರಾಗ್ಬೇಕು ಅಂತ ಅಲ್ವಾ ನಾವೆಲ್ಲ ಅನ್ಕೋತಿರೋದು. ಯಾವ್ದೇನೇ ಆದ್ರೂ ಈ ವರ್ಷ ನಾವು ಶ್ರೀರಾಮ್ ನವಮಿ ಹಬ್ಬ ಮಾಡ್ತಿದೀವಿ ಅಂದ್ರೆ ಅದಕ್ ಕಾರಣ ಭಾಗ್ಯನೇ. ಇದೇನ್ ಮನೀಷಾ, ಭಾಗ್ಯದಿಂದ ಅಂತ ಹೇಳ್ತಿದ್ಯಲ್ಲ? ಕರೆಕ್ಟೇ ಅಲ್ವಾ ಆಂಟಿ? ಅವಳ ಮಿತ್ರನ್ ಸೇವ್ ಮಾಡಿದ್ರಿಂದಾನೇ ನಾವ್ ಹಬ್ಬ ಮಾಡೋಕಾಗ್ತಿರೋದು. ಅವಳು ಸೇವ್ ಮಾಡದೇ ಇದ್ದಿದ್ರೆ ಈಗ ಈ ಮನೆ ಇಷ್ಟು ನೆಮ್ಮದಿಯಾಗಿರ್ತಿತ್ತ? ಎಲ್ರೂ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಿದ್ವಿ. ಹಾಗಾಗದೆ ಇದ್ದಿದ್ದು ಭಾಗ್ಯದಿಂದ ಅಲ್ವಾ? ಅದಕ್ಕೆ ಅವಳಿಂದಾನೇ ನಾವು ಹ್ಯಾಪಿಯಾಗಿ ಹಬ್ಬ ಮಾಡೋಕಾಗ್ತಿರೋದು. ಭಾಗ್ಯ ಇಸ್ ಗ್ರೇಟ್. ಹಾಯ್ ಮಿತ್ರ, ಹೌ ಆರ್ ಯು? ಫೈನ್ ಡಾಕ್ಟರ್. ಗುಡ್. 2 ದಿವಸ ಎಲ್ಲೂ ಓಡಾಡದೆ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಮೃತ ಮೇಡಮ್, ನಿಮ್ಮ ಆರೋಗ್ಯ ಹೇಗಿದೆ? ಆಲ್ವೇಸ್ ಆಲ್ ರೈಟ್. ನಂಗೇನಾದ್ರೂ ಆಗೋಕೆ ನನ್ ಸೊಸೆ ಬಿಡಲ್ವಲ್ಲ, ಅದಕ್ಕೆ ಪರ್ಫೆಕ್ಟ್ ಆಗಿದ್ದೀನಿ. ಸರಿ, ನಾನಿನ್ ಹೊರಡ್ತೀನಿ. ಓಕೆ ಡಾಕ್ಟರ್. ಹಾಯ್ ಮಾಮ್, ಹೇಗಿದ್ಯಾ? ಮಮ್ಮಿ ಕಾಲ್ ಮಾಡಿದಾಳೆ. ಜಸ್ಟ್ 2 minutes. ಸರಿ ಸರಿ, ಮಿತ್ರ ಈಗ ಸ್ವಲ್ಪ ರೆಸ್ಟ್ ಮಾಡ್ಲಿ. ನಾವೆಲ್ಲ ಹೋಗೋಣ ಬನ್ನಿ. ಹುಷಾರು ಕಂದ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಅತ್ತೆ, ಅದು 1 ನಿಮಿಷ ಬಂದೆ. Yeah. I'll call you back again. ಏನಾಯ್ತು ಆಂಟಿ? ಯಾಕೆ ಹೀಗೆ ಡಲ್ ಆಗಿದ್ದೀರಾ? ಈಗ ಮಿತ್ರ ಚೆನ್ನಾಗೇ ಇದ್ದಾನಲ್ಲ. ಡೋಂಟ್ ವರಿ, ಟೆನ್ಷನ್ ಯಾಕೆ? ಮಿತ್ರ ಏನೋ ಚೆನ್ನಾಗೇ ಇದ್ದಾನೆ. ನಾನ್ ಯೋಚನೆ ಮಾಡ್ತಿರೋದು ನಿನ್ ಬಗ್ಗೆ. ಅಲ್ಲ, ನೀನ್ ಯಾಕೆ ಬಾಗಿನ್ ಜಪ ಮಾಡ್ತಿದ್ಯಾ? ಪದೇ ಪದೇ ಬಾಗಿನ್ ಹೆಸರು ಯಾಕೆ ತಗೊಳ್ತಾ ಇದ್ಯಾ? ಕಮ್ ಆನ್ ಆಂಟಿ, ಮಿತ್ರನ್ ಸೇವ್ ಮಾಡಿದ್ದು ಭಾಗ್ಯನೇ ಅಲ್ವಾ? ಅದಕ್ಕೆ ಹಾಗೆ ಮಾತಾಡ್ದೆ. ಅದು ನಂಗೂ ಗೊತ್ತು.
ಮಿತ್ರನ್ನ ಭಾಗ್ಯ ಸೇವ್ ಮಾಡಿರ್ಬೋದು, ಆದ್ರೆ ಆ ಟಾಪಿಕ್ ಅಲ್ಲೇ ಮುಗ್ದೋಯ್ತು. ನೀನ್ ಮತ್ತೆ ಮತ್ತೆ ಆ ವಿಷಯನ ಹೇಳೋದು ಅಗತ್ಯ ಇಲ್ಲ. ಆಗ್ಲೇ ಎಲ್ರೂ ಭಾಗ್ಯನ ಗ್ರೇಟ್ ಅಂತಿದ್ದಾರೆ. ಆ ಭಾಗ್ಯನಲ್ಲಿ ತುಂಬಾ ಒಳ್ಳೆ ಕ್ವಾಲಿಟೀಸ್ ಇದೆ. ಒಬ್ಳು ಮನೆ ಸೊಸೆಗೆ ಬೇಕಾಗಿರೋ ಎಲ್ಲಾ ಕ್ವಾಲಿಟೀಸ್ ಇವಳಲ್ಲಿದೆ. ಅದಕ್ಕೆ ಅವಳು ಮೊದಲನೇ ಸಲ ಮನೆಗೆ ಕಾಲಿಟ್ಟಾಗ್ಲಿ, ಸೀರೆ ವಿಷಯದಲ್ಲಿ ಸಾರಿ ಹೇಳೋ ಸಂದರ್ಭ ಬಂದಾಗ್ಲೂ ತನ್ನ ಒಳ್ಳೆತನದಿಂದ ಆ ಸಿಚುವೇಶನ್ ಕೂಡ ತನ್ ಪರ ಮಾಡ್ಕೊಂಡ್ಲು. ಎಲ್ರ ಬಾಯಿಂದ ಹೊಗಳೋ ತರ ಮಾಡ್ಕೊಂಡ್ಲು. ಅವಳೊಬ್ಳು ಸಣ್ಣ ಮೊಳಕೆ ಆಗಿ ಮನೆಗೆ ಕಾಲಿಟ್ಟವಳು ನಾಳೆ ಮಹಾವೃಕ್ಷ ಆಗಿ ಇಲ್ಲೇ ಬೇರೂರಿದ್ಲು ಅಂದ್ರೆ ಅವಳು ಮಿತ್ರನ ಬಿಟ್ಕೊಡೋದು ಇಂಪಾಸಿಬಲ್. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಡೋಂಟ್ ವರಿ ಆಂಟಿ, ನೀವು ಆ ವಿಷಯಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಮಿತ್ರ ಪಕ್ಕದ ಸ್ಥಾನ ಯಾವಾಗ್ಲೂ ನಂದೆ. ಇವಾಗ ಸದ್ಯಕ್ಕೆ ಭಾಗ್ಯ ಆ ಸ್ಥಾನಕ್ಕೆ ಬಂದಿದ್ದಾಳೆ, ಆದ್ರೆ ಪರ್ಮನೆಂಟ್ ಆಗಿ ಅದು ನಂದೆ. ನೀವು ಆ ವಿಷಯಕ್ಕೆ ತಲೆ ಕೆಡ್ಸ್ಕೋಬೇಡಿ. ನೀನ್ ತುಂಬಾ ಈಸಿಯಾಗಿ ತಗೊಳ್ತಿದ್ಯಾ ಮನೀಷಾ, ಕೇರ್ಫುಲ್ ಆಗಿರ್ಬೇಕು. ಆಂಟಿ, ನೀವೊಂದು ವಿಷಯನ ಮರಿತಿದ್ದೀರಾ. ಆಕ್ಚುಲಿ ಮಿತ್ರಾಗೆ ನಾನಂದ್ರೆ ಪ್ರಾಣ. ನನ್ನನ್ನು ಬಿಡೋನಲ್ಲ. ಅರವಿಂದ ಆಂಟಿಗೂ ನಾನಂದ್ರೆ ತುಂಬಾ ಇಷ್ಟ. ಇನ್ನು ನನ್ನ ಡಾರ್ಲಿಂಗ್ ಆಗಿರೋ ನೀವು ನಾನ್ ಮಿತ್ರ ಜೊತೆ ಇರ್ಬೇಕು ಅಂತ ಆಸೆ ಪಡ್ತೀರಿ. ಜೊತೆಗೆ ವಿವೇಕ್, ಹನ್ಸಿಕಾ ಎಲ್ಲರೂ ನನ್ನ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದ್ ಕಡೆ ತ್ರಿವಿಕ್ರಮ್ ಅಂಕಲೇ ಸ್ವಲ್ಪ ಬದಲಾಗಿದ್ದಾರೆ. ಆದ್ರೂ ಪರವಾಗಿಲ್ಲ, ಮಿತ್ರ ನನ್ನ ಬಿಟ್ಕೊಡಲ್ಲ. ಮಿತ್ರಾಗ್ ನೋವಾದ್ರೆ ಆಂಟಿನೂ ತಡ್ಕೊಳಲ್ಲ. ಅಂದ್ರೆ ಅವ್ರು ಕೂಡ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ. ಕಮ್ ಆನ್ ಆಂಟಿ, ಡೋಂಟ್ ವರಿ. ನಿಮ್ಗೊಂದು ವಿಷಯ ಗೊತ್ತಾ? ಅರವಿಂದ ಆಂಟಿ ಹೇಳಿದ್ದಕ್ಕೆ ಭಾಗ್ಯನ ಮಿತ್ರ ಮದ್ವೆ ಆಗಿದ್ದಲ್ಲ, ನಾನ್ ಹೇಳಿದ್ರಿಂದ ಅವನ್ ಮದ್ವೆ ಆಗಿತ್ತು. ಏನ್ ಮಾತಾಡ್ತಿದ್ಯಾ ಮನೀಷಾ? ಭಾಗ್ಯನ ನಾನ್ ಹೇಗ್ ಮದ್ವೆ ಮಾಡ್ಕೊಳ್ಳಿ? ಮಾಡ್ಕೋಬೇಕು ಮಿತ್ರ. ಇವಾಗ ನೀನ್ ಮದ್ವೆ ಆದ್ರೆ ಅಷ್ಟೇ ದೋಷ ನಿವಾರಣೆ ಆಗೋದು. ಅದಕ್ಕೆ ಹೇಳ್ತಿದ್ದೀನಿ, ಮಾಡ್ಕೋ. ಪ್ರತಿಯೊಬ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನೀಗ ಮದ್ವೆ ಮಾಡ್ಕೊಂಡ್ರೆ ಒಂದ್ ಹುಡುಗಿ ಜೀವನನ ಹಾಳು ಮಾಡ್ದಂಗೆ. ನನ್ ಸ್ವಾರ್ಥಕ್ಕೆ ಅಂತ ಮದ್ವೆ ಮಾಡ್ಕೊಂಡು ಆ ಹುಡುಗಿ ಜೀವನನ ಕಷ್ಟಕ್ಕೆ ತಳ್ಳು ಅಂತೀಯಾ? ಇದ್ ನನ್ ಕೈಲಾಗಲ್ಲ. ನನ್ ಜೀವನಕ್ಕೋಸ್ಕರ ಒಂದ್ ಹುಡುಗಿ ಜೀವನನ ಬಲಿ ಕೊಡಲ್ಲ ನಾನು. ಮಿತ್ರ, ನೀನ್ ಈ ಮದ್ವೆ ಆಗಿಲ್ಲ ಅಂದ್ರೆ ನಿನ್ ಲೈಫ್ಗೆ ರಿಸ್ಕ್ ಆಗತ್ತೆ. ನಿನ್ಗೇನಾದ್ರೂ ಆದ್ರೆ ನಾನ್ ಸಹಿಸ್ಕೊಳಲ್ಲ. ನನ್ ಮಾತ್ ಕೇಳು, ಅವಳನ್ ಮದ್ವೆ ಆಗು. ಇಷ್ಟ ಹೇಳಿದ್ರು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ ಮನೀಷಾ? ನಾನು ಭಾಗ್ಯನ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಓಕೆ, ನೀನೇ ಮದ್ವೆ ಆಗದೆ ಇದ್ರೆ ನನ್ನನ್ನ ಮರ್ತು ಬಿಡು. ನಾನ್ ಕೂಡ ಇಲ್ಲಿಂದಾನೇ ನ್ಯೂಯಾರ್ಕ್ ಹೋಗ್ತೀನಿ. ಗುಡ್ ಬೈ. ಬಿಡು ಮಿತ್ರ, ಬಿಡು. ನಾನ್ ಹೇಳ್ತಿರೋದು ನನ್ನ ಪ್ರಾಣಕ್ಕೋಸ್ಕರ ಅಲ್ಲ, ನಿನ್ ಪ್ರಾಣಕ್ಕೋಸ್ಕರ. ನೀನ್ ಚೆನ್ನಾಗಿದ್ರೆ ಅಷ್ಟೇ ನಾನು ಹ್ಯಾಪಿ ಆಗಿರೋದು. ಹೇಗೂ ನಿನಗ್ ನನ್ ನೋವು ಅರ್ಥ ಆಗ್ತಿಲ್ಲ ಅಂದ್ರೆ ನಾನ್ ಇಲ್ಲಿರೋದು ಕೂಡ ವೇಸ್ಟು. ನಾನ್ ಹೋಗ್ತೀನಿ. ನನ್ ಕೈ ಬಿಡು, ಕೈ ಬಿಡು, ಬಿಡು. ಮನೀಷಾ ಪ್ಲೀಸ್. ಮಿತ್ರ, ನೀನ್ ಭಾಗ್ಯನ್ ಮದ್ವೆ ಮಾಡ್ಕೋ. ಅವಾಗ ಯಾವ ಸಮಸ್ಯೆನೂ ಇರಲ್ಲ. ಪ್ಲೀಸ್ ಪ್ಲೀಸ್. ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನು? ನೀನ್ ಹೇಳಿದ್ದಕ್ಕೆ ಭಾಗ್ಯನ ಮಿತ್ರ ಮದುವೆ ಮಾಡ್ಕೊಂಡ? ಹೌದಾ ಆಂಟಿ? ನನ್ನ ಮೇಲಿರೋ ಪ್ರೀತಿಗೆ ಈ ಮದ್ವೆ ಮಾಡ್ಕೊಂಡಿರೋದೇ ಹೊರತು ಬೇರೆ ಏನೂ ಇಲ್ಲ. ಅಂಥದ್ರಲ್ಲಿ ಮಿತ್ರ ನಾನ್ ಬೇಡ ಅಂತ ಭಾಗ್ಯಕ್ಕೆ ಹೇಗೆ ಹತ್ರ ಆಗ್ತಾನೆ ಹೇಳಿ?
ಇಟ್ಸ್ ಇಂಪಾಸಿಬಲ್. ಭಾಗ್ಯನ್ ಮದ್ವೆ ಆಗಿದ್ರಿಂದ ಅವಳಿಗೆ ಕೂಡ ಒಳ್ಳೇದೇ ಆಯ್ತು. ಇಲ್ದಿದ್ರೆ ಜಗದೀಶ್ ಜೊತೆ ಮದ್ವೆ ಆಗಿ ಅವಳ ಜೀವನ ಕೊಲ್ಯಾಪ್ಸ್ ಆಗ್ತಿತ್ತು. ಇವಾಗ ಹಾಗಾಗಿಲ್ವಲ್ಲ, ಇಷ್ಟು ದೊಡ್ಡ ಮನೆಗೆ ಸೊಸೆ ಆದ್ಲು. ನಾಳೆಗ್ ಮಿತ್ರಾಗ್ ದೂರ ಆಗ್ಬೇಕಾದ ಸಿಚುವೇಶನ್ ಬಂದ್ರೂ ಕೂಡ ನಾವು ಗಿಲ್ಟಿ ಆಗೋ ಅವಶ್ಯಕತೆ ಏನೂ ಇಲ್ಲ. ಹೌದು, ಮನೀಷಾ ಹೇಳಿ ಕರೆಕ್ಟೇ. ಡ್ಯಾಡಿ ಹತ್ರ ಮಮ್ಮಿ ಮಾತಾಡ್ದಾಗ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ದೆ. ಸೊ ಮಮ್ಮಿಗೂ ಕೂಡ ಈ ವಿಷಯದಲ್ಲಿ ಕ್ಲಾರಿಟಿ ಇದೆ. ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದ್ರೂ ಸರಿ, ನೀವಿಬ್ರು ಜೊತೆಯಾಗಿರೋದೇ ನಂಗ್ ಬೇಕಾಗಿರೋದು. ಮಿತ್ರ ಯಾವತ್ತಿದ್ರು ನನ್ನವನೇ, ನನಗೆ ಸ್ವಂತ. ನೀನ್ ಹಾಗನ್ಕೊಂತಿದ್ಯಾ? ಮದ್ವೆ ಆದಾಗ್ಲಿಂದ ಮಿತ್ರನಲ್ಲಿ ಚೇಂಜಸ್ ಕಾಣಿಸ್ತಿದೆ. ಅದನ್ನ ನೆನ್ಪಿಟ್ಕೋ. ಇಟ್ಸ್ ಇಂಪಾಸಿಬಲ್. ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಮಾವ, ನೀವಿಲ್ಲಿ ಕಾಫಿ ಏನಾದ್ರೂ ಬೇಕಿತ್ತಾ? ನೀನೇನಮ್ಮ ಇಲ್ಲಿದ್ಯಾ? ಕೆಲಸದವ್ರು ಇದಾರಲ್ಲಮ್ಮ, ನಿನಗೇನಾದ್ರೂ ಬೇಕು ಅಂದ್ರೆ ಅವ್ರು ಕೊಡ್ತಾರಲ್ವಾ? ಅದು ಹಾಗಲ್ಲ ಮಾವ, ಅವ್ರಿಗೆ ಅರ್ಶಿನದ ಹಾಲು ಕೊಡೋಣ ಅಂದ್ಕೊಂಡೆ. ಅದನ್ನು ಕುಡಿದ್ರೆ ತುಂಬಾ ಒಳ್ಳೇದಲ್ವಾ? ಓಲ್ಡ್ ಈಸ್ ಗೋಲ್ಡ್. ಹೀಗೆ ಅರಿಶಿಣದ ಹಾಲನ್ನ ಕುಡಿಯೋದು ಅನ್ನೋದು ತುಂಬಾ ಒಳ್ಳೆಯದು. ಚಿಕ್ಕ ವಯಸ್ಸಲ್ಲಿ ನಮ್ಮಜ್ಜಿ ಕೂಡ ನನಗೆ ಹೀಗೆ ಕೊಡ್ತಿದ್ರು. ಆ ಹಳೇದನ್ನೆಲ್ಲ ನೆನಪು ಮಾಡಿದೆ ನೀನು. ನನಗೆ ಕೊಡಮ್ಮ, ನಾನು ತಗೊಂಡು ಹೋಗ್ತೀನಿ. ಪರವಾಗಿಲ್ಲ ಮಾವ, ನಾನೇ ಕೊಡ್ತೀನಿ. ಪರವಾಗಿಲ್ಲ ಅಮ್ಮ, ಕೊಡಿಲಿ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಮಾವ, ನಾನ್ ತುಂಬಾ ಅದೃಷ್ಟವಂತೆ. ನನ್ನ ತಾತ ಆಸೆ ಪಟ್ಟ ಹಾಗೆ ಒಳ್ಳೆ ಕುಟುಂಬಕ್ಕೆ ಸೊಸೆ ಆಗಿದ್ದೀನಿ. ನಿಮ್ಮ ಸಾರಥಿ ತಾತನ ಮದುವೆಯಲ್ಲಿ ಭೇಟಿಯಾದಾಗ ನಿಮ್ಮ ತಾತನವರು ತುಂಬ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರು. ನಿಮ್ಮ ತಾತನ ಊರಿನಲ್ಲಿ ಎಲ್ಲರೂ ದೇವ್ರಿಗೆ ಸಮ ಅಂತ ಹೇಳ್ತಾರಂತೆ. ಅವರಂತ ದೊಡ್ಡ ಮನುಷ್ಯ ಆಗದೆ ಇದ್ರು ಒಬ್ಬ ಸಾಧಾರಣ ಮನುಷ್ಯನಾಗಿರ್ಬೇಕು ಅನ್ಕೊಂಡಿದ್ದೀನಿ. ನೋಡಮ್ಮ, ಒಂದು ವಿಷಯ ಹೇಳ್ತೀನಿ, ಯಾವಾಗಲೂ ನೆನ್ಪಿಟ್ಕೋ. ಮಿತ್ರ ತುಂಬ ಒಳ್ಳೆಯವನು. ಒಂದೊಂದ್ಸಾರಿ ಬಿಸ್ನೆಸ್ ವಿಷಯದಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗ್ತಿರ್ತಾನಮ್ಮ. ಅದನ್ನ ನೀನು ಅರ್ಥ ಮಾಡಿಕೊಂಡು ಮಿತ್ರನಿಗೆ ಹತ್ರ ಆಗು. ಆಗ ಯಾವ ಸಮಸ್ಯೆನೂ ಇರಲ್ಲ. ಸರಿ ಆಯ್ತು ಮಾವ. ಸರಿ ಬಾ ಅಮ್ಮ, ಹೋಗೋಣ. ಸಾರಿ. ಪರವಾಗಿಲ್ಲ ಡ್ಯಾಡ್, ಸುಮ್ಮನೆ ಕಣ್ಮುಚ್ಚಿದೆ ಅಷ್ಟೇ. ಹುಷಾರು. ನಿನಗೋಸ್ಕರ ಭಾಗ್ಯ ರೆಡಿ ಮಾಡಿರೋದು, ತಗೋ. ಬಾದಾಮಿ ಹಾಲ ನನಗೆ ತುಂಬಾ ಇಷ್ಟ. ಏನಿದು? ಅದು ಅರ್ಶಿನ ಹಾಕಿರೋ ಹಾಲು ರೀ. ಯಾಕೆ? ಇದು ಆರೋಗ್ಯಕ್ಕೆ ಒಳ್ಳೇದು. ಡ್ಯಾಡ್, ಆಗ್ಲೇ ಮಾತ್ರೆಗಳು ತಗೋತಿದ್ದೀನಲ್ಲ, ಮತ್ತಿದ್ಯಾಕೆ? ನನಗೆ ಬೇಡ. ನೋಡಿ, ನೀವು ಮಾತ್ರೆ ತಗೋತಿದ್ರು ಎಲ್ಲದಕ್ಕಿಂತ ಅರ್ಶಿನ ಹಾಕಿರೋ ಹಾಲು ಕುಡಿದ್ರೇನೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬೇಕಾದ್ರೆ ನೀವ್ ಯಾರನ್ನಾದ್ರೂ ಕೇಳಿ ನೋಡಿ.
ಮಿತ್ರ, ಮಾಮ್, ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇದನ್ ಕುಡಿದ್ರೆ ತುಂಬಾ ಒಳ್ಳೇದು. ಕುಡಿ. ಭಾಗ್ಯ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಮಿತ್ರ ಕುಡಿತಾನೆ. ಲೇ, ಕುಡಿಯೋ, ಕುಡಿ. ಮಾಮ್, ಕುಡಿ.